ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸಿಂಪಲ್ ಲೈಫ್ ಇನ್ ಒಮನ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಎಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ, ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ರೀತಿಯೇ ಸಪೋರ್ಟ್ ಮಾಡ್ತಾನೆ ಇರಿ. ಈ ಒಂದು ವಿಡಿಯೋದಲ್ಲಿ ಅರೇಬಿಕ್ ಸ್ವೀಟ್ಸ್ ಹೇಗಿರುತ್ತೆ, ಹಾಗೆ ಅದರ ಟೇಸ್ಟ್ ಹೇಗಿರುತ್ತೆ ಅಂತ ಹೇಳಿ ಶೇರ್ ಮಾಡ್ಕೊತಾ ಇದ್ದೀವಿ. ನೋಡಿ, ಇದೇನೆ ಅರೇಬಿಕ್ ಸ್ವೀಟ್ಸು. ಇದು ತುಂಬ ಫೇಮಸ್ ಇದೆ ಇಲ್ಲಿ. ಅರೇಬಿಕ್ ಸ್ವೀಟ್ಸ್ ಅಂತ ಅಂದರೆ ಇದು ಫುಲ್ಲು ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರೋ ಅಂಥದ್ದು. ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂತ ಅಂದರೆ ಟ್ರೈ ಮಾಡಿ. ನಾವು ಯಾವಾಗಲೂ ಇಂಡಿಯಾ ಬರುವಾಗ ಈ ಒಂದು ಸ್ವೀಟ್ಗಳನ್ನ ತೊಗೊಂಬರ್ತೀವಿ. ಯಾಕಂತಂದರೆ ಫ್ಯಾಮಿಲಿಯವರಿಗೆಲ್ಲ ತುಂಬ ಇಷ್ಟ. ಇದು ತುಂಬ ಸ್ವೀಟಾಗಿರುತ್ತೆ. ಯಾರಾದರೂ ಶುಗರ್ ಇದ್ದ ಅಂಥವ್ರು ಇದನ್ನ ತಿಂದೇ ಇರೋದೇ ಒಳ್ಳೆಯದು ಅಂತ ಅನಿಸುತ್ತೆ. ಯಾಕಂದರೆ ತುಂಬ ಸ್ವೀಟಾಗಿರುತ್ತೆ. ನಾರ್ಮಲ್ ಪೀಪಲ್ಸಿಗೇನು ತೊಂದರೆ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದ್ರ ಪ್ಯಾಕಿಂಗ್ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂಥೇಳಿ. ಡಬಲ್ ಕವರೆಲ್ಲ ಹಾಕಿ ಈ ರೀತಿಯಾಗಿ ಪ್ಯಾಕ್ ಮಾಡಿರ್ತಾರೆ. ಇದು ತೆಗಿಲಿಕ್ಕೂ ಕಷ್ಟ ಆಗ್ತಿದೆ ನನ್ನ ಮಗನಿಗೆ, ಅಷ್ಟು ನೀಟಾಗಿ ಪ್ಯಾಕ್ ಮಾಡಿರ್ತಾರೆ. ಅದನ್ನೀಗ ಓಪನ್ ಮಾಡ್ತಾ ಇದ್ದಾನೆ ನನ್ನ ಮಗ. ಅವನಿಗೆ ಈ ಸ್ವೀಟ್ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನೇ ಓಪನ್ ಮಾಡ್ತೀನಿ ಅಮ್ಮ ಅಂಥೇಳಿ ಆ ಒಂದು ಸ್ವೀಟ್ ಬಾಕ್ಸನ್ನು ಓಪನ್ ಮಾಡ್ತಾ ಇದ್ದಾನೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ಅಂಥೇಳಿ. ನೋಡಿ, ಈಗ ಓಪನ್ ಆಯಿತು ಈ ಒಂದು ಸ್ವೀಟ್ ಬಾಕ್ಸು. ಈ ರೀತಿಯಾಗಿ ಒಂದು 4-5 ಥರದ್ದು ಡಿಫ್ರೆಂಟ್ ಸ್ವೀಟ್ಗಳನ್ನು ಹಾಕಿರ್ತಾರೆ. ನೀವು ಇದು ಸ್ಮಾಲ್ ಬಾಕ್ಸ್ ಇದು, ಬಟ್ ಈ ಥರದ ದೊಡ್ಡದಾಗಿ ಬಾಕ್ಸ್ಗಳು ಬರುತ್ತೆ. ಅದರಲ್ಲೂ ಕೂಡ ಈ ಥರ 4-5 ಥರದ ಸ್ವೀಟ್ಗಳನ್ನು ಹಾಕಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಇದರಲ್ಲೆಲ್ಲ ಡ್ರೈ ಫ್ರೂಟ್ಸ್ನ ಬಳಸಿ ಈ ಸ್ವೀಟ್ಗಳನ್ನೆಲ್ಲ ಮಾಡುವಂಥದ್ದು. ನೋಡಿ ಎಷ್ಟು ಕ್ಲಿಯರ್ ಆಗಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ಇದ್ರ ಒಳಗಡೆ ಡ್ರೈ ಫ್ರೂಟ್ಸ್ಗಳನ್ನು ಹಾಕಿರ್ತಾರೆ. ನೀವು ನೋಡ್ಬೋದು, ಪ್ರತಿಯೊಂದು ಸ್ವೀಟಲ್ಲೂ ಇಲ್ಲಿ ಡ್ರೈ ಫ್ರೂಟ್ಸ್ಗಳನ್ನು ನೋಡ್ಬೋದು. ಪ್ರತಿಯೊಂದು ಸ್ವೀಟಲ್ಲೂ ಡ್ರೈ ಫ್ರೂಟ್ಸ್ಗಳನ್ನೇ ಹಾಕಿರ್ತಾರೆ. ಮೇಲ್ಗಡೆ ಲೇಯರು ತುಂಬ ಕ್ರಿಸ್ಪಿಯಾಗಿ, ಹಾಗೆ ಒಳಗಡೆ ಡ್ರೈ ಫ್ರೂಟ್ಸು, ಹಾಗೆ ಸ್ವೀಟ್ನೆಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂಥೇಳಿ. ಹಾಗೆ ತಿನ್ನಲಿಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಇಲ್ಲಿನ ಬಕ್ಲಾವಾ ಅಂಥೇಳಿ ಸಿಗುತ್ತೆ. ಅದು ತುಂಬ ಒಳ್ಳೆ ಫೇಮಸ್ ಇರೋ ಸ್ವೀಟು. ಅದನ್ನು ನೆಕ್ಸ್ಟ್ ಟೈಮ್ ಯಾವಾಗತ್ತಾದ್ರೂ ಟ್ರೈ ಮಾಡಿ ಹೇಳ್ತೀವಿ. ನೋಡಿ, ಇದು ಶಾವಿಗೆಯಿಂದ ಮಾಡಿರೋ ಅಂಥದ್ದು. ಇದು ನನ್ನ ಮಗನಿಗೆ ತುಂಬ ಇಷ್ಟ, ಟ್ರೈ ಮಾಡ್ತಾ ಇದ್ದಾನೆ. ಅವನಿಗೆ ಸಿಕ್ಕಾಪಟ್ಟೆ ಇಷ್ಟ ಈ ಸ್ವೀಟ್ ಅಂದರೆ. ಮತ್ತು ಈ ಸ್ವೀಟು ಅಷ್ಟೇ ತಿನ್ಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಶಾವಿಗೆಯಿಂದ ಮಾಡಿರ್ತಾರೆ. ಯಾರಾದ್ರು ಟ್ರೈ ಮಾಡಬೇಕು ಅಂತ ಇದ್ದರೆ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಈ ಸ್ಮಾಲ್ ಬಾಕ್ಸ್ಗಿಂತನೂ ಬಿಗ್ ಬಾಕ್ಸ್ಗಳಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಡಿಂಪು ರಿಯಾಕ್ಷನ್ನು ಸೂಪರಾಗಿದೆ ಅಂತ ಹೇಳ್ತಾ ಇದ್ದಾನೆ. ಸ್ವೀಟೆಲ್ಲ ತಿಂದಾಯಿತು. ಈವ್ನಿಂಗು ಇಬ್ಬರು ಈ ಒಂದು ಬ್ಲೂಟೂತಿಗೋಸ್ಕರ ಜಗಳ ಮಾಡ್ತಾಯಿದ್ರು. ಇಬ್ಬರು ಎಷ್ಟು ಹೊಂದ್ಕೊಂಡು ಚೆನ್ನಾಗಿರ್ತಾರೋ ಹಾಗೆಯೇ ಜಗಳಕ್ಕಂತ ಇದ್ಬಿಟ್ರೆ ಇಬ್ಬರು ಹಾಗೇ ಜಗಳ ಮಾಡ್ತಾರೆ. ನೋಡ್ಬೋದು ಹೇಗೆ ಜಗಳ ಮಾಡ್ತಿದ್ದಾರೆ ಅಂಥೇಳಿ. ಈ ವಾಯ್ಸ್ ಓವರ್ ಕೊಡುವಾಗಲೂ ಡಿಂಪು ವಾಯ್ಸ್ ಕೇಳ್ತಾ ಇದೆ ಅಂತ ಅನಿಸುತ್ತೆ. ನೋಡಿ, ಇವನು ಬ್ಲೂಟೂತ್ ಕೊಡೋಲ್ಲ ಅಂಥೇಳಿ ದೊಡ್ಡ ಪಾಪು ಜಗಳ ಮಾಡ್ತಾ ಇದ್ದಾನೆ. ಇವನು ಬ್ಲೂಟೂತ್ ಬೇಕು ಅಂಥೇಳಿ ಜಗಳ ಮಾಡ್ತಾ ಇದ್ದಾನೆ. ಡಿಂಪುನ ಫ್ರೆಶ್ ಅಪ್ ಮಾಡಿಸ್ಬೇಕಿತ್ತು. ಅವನ ಆಟ ಎಲ್ಲ ಆಡಿ ಗಲೀಜಾಗಿದ್ದ ಅಂಥೇಳಿ ಫ್ರೆಶ್ ಅಪ್ ಆಗೋ ಬಾ ಅಂತ ಅಂದರು. ಫ್ರೆಶ್ ಅಪ್ ಆಗ್ಲಿಕ್ಕೆ ಬರ್ತಾ ಇಲ್ಲ. ಅಣ್ಣನ ಜೊತೆ ಗಲಾಟೆ ಮಾಡಲಿಕ್ಕೆ ನಿಂತ್ಕೊಂಡಿದ್ದಾನೆ. ನೋಡಿ ಹೇಗೆ ಗಲಾಟೆ ಮಾಡ್ತಾನೆ ಅಂಥೇಳಿ. ಕೊನೆಗೂ ಅವನಿಂದ ಬ್ಲೂಟೂತ್ನ ತೊಗೊಂಡ. ಬ್ಲೂಟೂತಲ್ಲಿ ಹಾಡೆಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ. ಅದರಲ್ಲಿ ಈಗ ಹಾಡು ರನ್ ಆಗ್ತಾ ಇದೆ, ಬಟ್ ನಾನಿಲ್ಲಿ ಕಾಪಿ ರೈಟ್ಸ್ ಬಿಡತ್ತೆ ಅಂಥೇಳಿ ಹಾಕ್ತಾಯಿಲ್ಲ ಅಷ್ಟೇ. ಈಗ ನೋಡಿ, ಮತ್ತೆ ಜಗಳ ಸ್ಟಾರ್ಟ್ ಆಯಿತು, ಇಸ್ಕೊಂಡ ಅಂಥೇಳಿ. ಕೊನೆಗೂ ಬಿಡಲಿಲ್ಲ, ಅವನಿಂದ ಇಸ್ಕೊಂಡೇ ಬಿಟ್ಟ ಬ್ಲೂಟೂತ್ನ. ಇಸ್ಕೊಂಡು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಓಡಾಡ್ತಾ ಇದ್ದಾನೆ. ನೋಡಿ, ಅವನಿಗೆ ವಾರ್ನ್ ಮಾಡ್ತಾ ಇದ್ದಾನೆ, ಯು ಡೋಂಟ್ ಟಚ್ ಅಂತ ಅವನಿಗೆ ಹೇಳ್ತಾ ಇದ್ದಾನೆ. ಹೀಗೇ ಗಲಾಟೆ ಮಾಡ್ಕೊತ. ಹಾಗೆ ಅಲ್ವಾ ಎಲ್ಲರೂ ಮನೆಯವರು ಸಣ್ಣವ್ರು ತುಂಬ ಜೋರಿರ್ತಾರೆ. ಹಾಗೆ ಇವನು ಕೂಡ ಏನಿದ್ರು ಅವನಿಂದ ತಗೊಂಡು ಅವನಿಗೆ ಜೋರು ಮಾಡ್ತಾನೆ. ಹಾಗೆ ಮಾಡ್ತಾನೆ ಇವನು. ನನ್ನ ದೊಡ್ಡ ಪಾಪು ಸುಮ್ಮನೆ ಇರ್ತಾನೆ, ಬಟ್ ಸಿಟ್ಟು ಬಂತು ಅಂದರೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ಅವನಿಗೆ. ಅವನು ಗಲಾಟೆ ಮಾಡ್ತಾನೆ. ಅವನು ಎಷ್ಟು ಹೆಲ್ಪ್ ಮಾಡಿಕೊಟ್ರು ಏನು ಕೂಡ ಅವನಿಗೆ ಸಿಟ್ಟು ಬಂದಾಗ ಸಿಕ್ಕಾಪಟ್ಟೆ ಕೋಪ ಮಾಡ್ಕೊತಾನೆ. ಇವನಿಗೆ ಹ್ಯಾಪಿಯಾಗಿ ಅವ್ರ ಅಣ್ಣಂಗೆ ಏನೋ ಹೇಳ್ತಾ ಇದ್ದಾನೆ. ಈಗ ನೈಟ್ ಡಿನ್ನರಿಗೆ ರೆಡಿ ಮಾಡ್ತಾ ಇದ್ದೀನಿ. ನಮ್ಮ ಮನೆಯವ್ರ ಡ್ಯೂಟಿಯಿಂದ ಬರೋ ಟೈಮ್ ಆಗ್ತಾಯಿದೆ. ಅದಕ್ಕೋಸ್ಕರ ಬದನೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂಥೇಳಿ, ಹಾಗೆ ಬದನೆಕಾಯಿ ಚಟ್ನಿ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೆ. ಬದನೆಕಾಯಿ ಪಲ್ಯಗೆ ಬದನೆಕಾಯಿನ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆಯೇ ಹಸಿಮೆಣಸು, ಜೀರಿಗೆ, ಸಾಸಿವೆ ಎಲ್ಲ ಹಾಕಿ ಈಗ ನಾನು ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಟೊಮೊಟೊವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೊಟೊ ಚೆನ್ನಾಗಿ ಇದು ಫ್ರೈ ಆದ ನಂತರ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು.
ಫ್ರೈ ಆದಮೇಲೆ ನಾವೀಗ ಈ ಬದನೆಕಾಯಿನ ಕಟ್ ಮಾಡಿ ಇಟ್ಟಿದ್ದೀವಲ್ಲ, ಇದನ್ನು ನೀರಲ್ಲಿ ಹಾಕಿಡಬೇಕು, ಅವಾಗ ತುಂಬ ಕಪ್ಪಾಗೋಲ್ಲ. ನಾನು ನೀರಲ್ಲೇ ಹಾಕಿಟ್ಟಿದ್ದೆ. ಆ ಬದನೆಕಾಯಿಗಳನ್ನು ಈ ಒಂದು ಒಗ್ಗರಣೆಗೆ ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಹಾಗೆಯೇ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ 1 ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಇದು ಬೇಯಬೇಕು. ಇದಕ್ಕೆ ತುಂಬ ನೀರನ್ನು ಆ್ಯಡ್ ಮಾಡಿದಾಗ ಅದು ಅಷ್ಟು ಚೆನ್ನಾಗಿ ಅನಿಸಲ್ಲ. ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ಈ ರೀತಿ ಬೇಯಲಿಕ್ಕೆ ಬಿಡಬೇಕು. ಈಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಕೊತ್ತಂಬರಿ ಪುಡಿನ ನಮ್ಮಮ್ಮ ಮಾಡಿ ಕಳಿಸಿದ್ರು, ತುಂಬ ಚೆನ್ನಾಗಿದೆ. ಹಾಗೆಯೇ ಇದಕ್ಕೆ ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಗರಂ ಮಸಾಲವನ್ನು ಹಾಕ್ಕೊಳ್ಬೇಕು. ನಾವು ಇದಕ್ಕೆ ಹಸಿಮೆಣಸನ್ನು ಹಾಕಿದ್ದೀವಿ, ಅದರಿಂದ ನಾನೀಗ ಖಾರದ ಪುಡಿಯನ್ನು ಆ್ಯಡ್ ಮಾಡ್ತಿಲ್ಲ. ಬೇಕಿದ್ದರೆ ನೀವು ಖಾರದ ಪುಡಿನೂ ಆ್ಯಡ್ ಮಾಡ್ಕೊಬೋದು. ಅದಕ್ಕೆ ಸ್ವಲ್ಪ ಮನೇಲಿ ಯಾವುದು ಸಾಂಬಾರು ಪುಡಿ ಇರುತ್ತೋ ಆ ಒಂದು ಸಾಂಬಾರು ಪುಡಿಯನ್ನು ಆ್ಯಡ್ ಮಾಡ್ಕೊಬೇಕು. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಈ ರೀತಿ ಬೇಯಲಿಕ್ಕೆ ಬಿಡಬೇಕು. ನೋಡಿ, ಈಗ ಆಲ್ಮೋಸ್ಟ್ ನಮ್ಮ ಈ ಒಂದು ಬದನೆಕಾಯಿ ಪಲ್ಯ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗತ್ತೆ ಬದನೆಕಾಯಿ ಪಲ್ಯ. ಹಾಗೆಯೇ ಎಣ್ಗಾಯಿ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ನಮ್ಮ ಅತ್ತೆಯವರೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಒಂದು ಬದನೆಕಾಯಿ ಪಲ್ಯ ಹಾಗೆ ಎಣ್ಗಾಯಿ ಪಲ್ಯ ಎಲ್ಲ. ಆ ಒಂದು ಟೇಸ್ಟೇ ಬೇರೆ ಇರುತ್ತೆ. ನಮ್ಮ ಬಯಲುಸೀಮೆ ಕಡೆಯಲ್ಲೆಲ್ಲ ಇದಕ್ಕೆ ಕುರ್ಷಣಿ ಪುಡಿ ಅಂತ ಹಾಕ್ತಾರೆ. ಅದು ತುಂಬ ಚೆನ್ನಾಗಿ ಒಂದು ಟೇಸ್ಟನ್ನು ಕೊಡುತ್ತೆ. ಬಟ್ ಈಗ ನನ್ನ ಹತ್ರ ಅದು ಅವೈಲೇಬಲ್ ಇದ್ದಿಲ್ಲ, ಅದಕ್ಕೋಸ್ಕರ ಮಾಮೂಲಿ ನಾನು ಇಲ್ಲಿ ಹೇಗೆ ನಾರ್ಮಲಿ ಪಲ್ಯ ಮಾಡ್ತೀವೋ ಆ ರೀತಿಯೇ ಮಾಡ್ತಾಯಿದ್ದೀನಿ. ಪಲ್ಯ ಎಲ್ಲ ಆದಮೇಲೆ ನಾನೀಗ ಚಪಾತಿಯನ್ನು ಮಾಡಲಿಕ್ಕೆ ಅಂಥೇಳಿ ಹಿಟ್ಟನ್ನು ಕಲಸಿ ಇಡ್ತಾ ಇದ್ದೀನಿ. ಸ್ವಲ್ಪ ಮೆದುವಾಗಿ ಕಲಿಸ್ಕೊಂಡಾಗ ಚಪಾತಿ ತುಂಬ ಸಾಫ್ಟಾಗಿಯೇ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಹಾಗೆಯೇ ಕಲಸಿ ಇಟ್ಟಿರ್ತೀನಿ. ಈಗ ಬದನೆಕಾಯಿ ಚಟ್ನಿ ಮಾಡಲಿಕ್ಕೆ ಅಂಥೇಳಿ ನಾನೀಗ ಬದನೆಕಾಯಿನೆಲ್ಲ ನೀರಿಗೆ ಹಾಕ್ತಾ ಇದ್ದೀನಿ. ಅದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ರೀತಿ ಬಟ್ಟೆನಲ್ಲಿ ಚೆನ್ನಾಗಿ ನಾನು ಈ ರೀತಿ ಒರೆಸ್ಕೊಳ್ತಾ ಇದ್ದೀನಿ. ಯಾಕಂತ ಅಂದರೆ ನಾನೀಗ ಏರ್ ಫ್ರೈಯರಲ್ಲಿ ಮಾಡ್ತಾ ಇರೋದ್ರಿಂದ ನಾನೀಗ ಈ ರೀತಿ ಚೆನ್ನಾಗಿ ಇದನ್ನ ಒರೆಸ್ಕೊಳ್ತಾ ಇದ್ದೀನಿ ಬದನೆಕಾಯಿನೆಲ್ಲ. ಯಾಕಂತ ಅಂದರೆ ನೀರು ಇರಬಾರ್ದು ಅಂತ ಹೇಳಿ. ಏರ್ ಫ್ರೈಗೆ ಹಾಕ್ತಾ ಇರೋದ್ರಿಂದ ನೀರು ಹೆಚ್ಚಿಗೆ ಇದ್ದರೆ ಸುಮ್ಮನೆ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ಇದಕ್ಕೆ ಈ ರೀತಿಯಾಗಿ ಒಂದು ಚಾಕುವಿನ ಸಹಾಯದಿಂದ ಈ ರೀತಿಯಾಗಿ ನಾವು ಹೋಲ್ಗಳನ್ನು ಮಾಡ್ಕೊಬೇಕು. ಆಗ ಚೆನ್ನಾಗಿ ಈ ಒಂದು ಬದನೆಕಾಯಿಯು ಬೇಯುತ್ತೆ ಅಂತ ಹೇಳ್ಬೋದು. ಇಲ್ಲ ಅಂತ ಅಂದರೆ ಅದು ಸ್ವಲ್ಪ ಹಾಗೆ ಹಸಿ ಹಸಿ ಇರುತ್ತೆ. ಅದಕ್ಕೆ ಈ ರೀತಿ ಹೋಲ್ಗಳನ್ನು ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದು ಒಲೆಯಲ್ಲಿ ಸ್ವಿಟ್ ಮಾಡಿದಾಗ ಇನ್ನೂ ಒಳ್ಳೆ ಟೇಸ್ಟ್ ಇರುತ್ತೆ. ನಮಗಿಲ್ಲಿ ಒಲೆ ಎಲ್ಲ ಅವೈಲೇಬಲ್ ಇಲ್ಲದೆ ಇರೋದ್ರಿಂದ ನನಗೆ ಏರ್ ಫ್ರೈಯರಲ್ಲಿ ಹಾಕ್ತಾಯಿದ್ದೀನಿ. ಇಲ್ಲ ಅಂತ ಅಂದರೆ ಗ್ಯಾಸ್ ಮೇಲೆ ತವವನ್ನು ಇಟ್ಟು ಕೂಡ ಮಾಡ್ಕೊಬೋದು, ಹಾಗೆ ಸುಟ್ಕೊಬೋದು, ಅದು ಚೆನ್ನಾಗಿರುತ್ತೆ. ನಾನೀಗ ಏರ್ ಫ್ರೈಯರಲ್ಲೇ ಹಾಕ್ತಾಯಿದ್ದೀನಿ, ತುಂಬ ಈಸಿಯಾಗಿ ಆಗುತ್ತೆ ಅಂಥೇಳಿ. ಆ ನಂತರ ಹೀಗೆ ತುದಿಯನ್ನು ಕಟ್ ಮಾಡಿ ಮಧ್ಯದಲ್ಲಿ ನಾವು ಈ ರೀತಿ ಪೀಸ್ಗಳನ್ನಾಗಿ ಮಾಡ್ಕೊಬೇಕು. 2 ಪೀಸ್ಗಳನ್ನಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದರಲ್ಲಿ ಹುಳಗಳಿರುತ್ತೆ, ಕೇರ್ಫುಲ್ಲಾಗಿ ನೋಡಬೇಕು. ಅದನ್ನ ನೀಟಾಗಿ ಚೆಕ್ ಮಾಡ್ಕೊಬೇಕು. ಇಲ್ಲ ಅಂತಂದರೆ ಗೊತ್ತಾಗೋದಿಲ್ಲ, ಕಪ್ಪೆಲ್ಲ ಆಗಿರುತ್ತೆ. ಆವಾಗ ಅದನ್ನ ಯೂಸ್ ಮಾಡ್ತಾ ಇದ್ರೇ ಒಳ್ಳೆಯದು. ನಾನೀಗ ಸ್ವಲ್ಪ ಹಸಿಮೆಣಸಿಕಾಯಿನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಹಾಗೆಯೇ ಡ್ರೈ ಕೂಡ ಮಾಡ್ಕೊಂಡಿದ್ದೀನಿ. ಇದು ನೋಡಿ ನಾನು ಯೂಸ್ ಮಾಡುವಂಥ ಏರ್ ಫ್ರೈಯರು. ತುಂಬ ವರ್ಷದಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗೂ ಕೂಡ ಬಂದಿದೆ. ನಿಯರ್ಲಿ ಇದು ಒಂದು 9 ಇಯರ್ಸ್ ಆಗಿರ್ಬೋದು ನಾವು ಯೂಸ್ ಮಾಡ್ತಾ. ಏರ್ ಫ್ರೈಯರ್ ಒಳಗೆ ನಾನೀಗ ಶೀಟನ್ನು ಹಾಕ್ತಾಯಿದ್ದೀನಿ. ಬೇಕಿದ್ದರೆ ಹಾಗೇನೂ ಕೂಡ ಹಾಕ್ಬೋದು, ಬಟ್ ನಾನು ಈ ಥರ ಶೀಟ್ ಹಾಕಿಬಿಟ್ಟೇ ಮಾಡೋದು. ಇದಕ್ಕೀಗ ನಾವು ಈ ಎಲ್ಲ ಒಂದು ಬದನೆಕಾಯಿಗಳನ್ನು ಹಾಕಬೇಕು. ಈ ರೀತಿ ನಾವು ಮಧ್ಯದಲ್ಲಿ ಪೀಸ್ ಮಾಡ್ಕೊಂಡಿದ್ವಲ್ಲ ಈ ಒಂದು ಬದನೆಕಾಯಿಗಳನ್ನು, ಇದನ್ನೆಲ್ಲ ಹಾಕಿ ಆನಂತರ ಇದಕ್ಕೆ ಮೆಣಸಿಕಾಯಿಗಳನ್ನು ಹಾಕ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಆ್ಯಡ್ ಮಾಡ್ಕೊಬೇಕು. ಆವಾಗ ಈಸಿಯಾಗಿ ಈ ಒಂದು ಸಿಪ್ಪೆಯನ್ನು ನಾವು ತೆಗಿಬೋದು. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಬೇಕು. ಹಾಗೆ ನಾವು ಒಲೆಯಲ್ಲಿ ಹಾಕುವಾಗಲೂ ಕೂಡ ಈ ರೀತಿಯೇ ಮಾಡಿದ್ರು ತುಂಬ ಚೆನ್ನಾಗಿ ಬರುತ್ತೆ ಸಿಪ್ಪೆ. ನೋಡಿ, ಈಗ ನಾನೀಗ ಹೀಟು ಮತ್ತು ಟೈಮರ್ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ನಾನೀಗ 160ನಲ್ಲಿ 10 ಮಿನಿಟ್ಸ್ ಇಟ್ಟಿದ್ದೀನಿ, ಸಾಕಾಗತ್ತೆ. ಅಷ್ಟರೊಳಗೆ ಇದು ಬೇಯುತ್ತೆ. ಆನ್ ಮಾಡಿದ್ರೆ ಆಯಿತು, 10 ಮಿನಿಟ್ಸ್ಗೆಲ್ಲ ಇದಾಗಿರುತ್ತೆ. ಇದು ಮಾತ್ರ ತುಂಬ ಒಳ್ಳೆ ಬ್ರ್ಯಾಂಡು. ಹಾಗೆಯೇ ತುಂಬ ವರ್ಷದಿಂದ ನಾವು ಯೂಸ್ ಮಾಡ್ತಾಯಿದ್ದೀವಿ, ಯಾವೊಂದು ಕಂಪ್ಲೇಂಟ್ ಕೂಡ ಬಂದಿಲ್ಲ ಇದ್ರದ್ದು. ನೋಡಿ, ಈಗ ಆಯಿತು, ಈ ಥರ ಆಗಿರುತ್ತೆ. ಇದು ಸ್ವಲ್ಪ ಆರಲಿಕ್ಕೆ ಬಿಡಬೇಕು. ಆನಂತರ ಇದನ್ನು ಚೆನ್ನಾಗಿ ಈ ಒಂದು ಸಿಪ್ಪೆಗಳನ್ನು ತಕ್ಕೊಬೇಕು. ನೋಡಿ, ಈಗ ಎಷ್ಟು ಈಸಿಯಾಗಿ ಸಿಪ್ಪೆ ಬಿಡುತ್ತೆ ಅಂಥೇಳಿ. ಯಾಕಂತ ಅಂದರೆ ಸ್ವಲ್ಪ ಎಣ್ಣೆಯನ್ನು ಹಾಕೋದ್ರಿಂದ ಈಸಿಯಾಗಿ ಸಿಪ್ಪೆ ಬಿಡುತ್ತೆ. ನಾವೀಗ ಒಲೆಯಲ್ಲಿ ಹಾಕುವಾಗಲೂ ಅಷ್ಟೇ ಸ್ವಲ್ಪ ಎಣ್ಣೆಯನ್ನು ಸವರಿ ಹಾಕಿದ್ರು ಅದು ಚೆನ್ನಾಗಿರುತ್ತೆ. ಹಾಗೆ ತವದ ಮೇಲೆ ಹಾಕುವಾಗಲೂ ಸ್ವಲ್ಪ ಎಣ್ಣೆಯನ್ನು ಹಾಕಿದಾಗ ಅದು ಕೂಡ ಈ ರೀತಿಯಾಗಿ ಈಸಿಯಾಗಿ ಸಿಪ್ಪೆ ಬಿಡುತ್ತೆ. ಇಲ್ಲ ಅಂತ ಅಂದರೆ ಸಿಪ್ಪೆ ಬಿಡಿಸೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ನೋಡಿ, ಈಗ ಎಲ್ಲ ರೆಡಿಯಾಗಿದೆ ಸಿಪ್ಪೆ ಎಲ್ಲ ಬಿಡಿಸಿ.
ಈಗ ಚಟ್ನಿಗೆ ಏನೆಲ್ಲ ಬೇಕು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಹುಣಸೆ ಹಣ್ಣು, ಹಾಗೆಯೇ ಬೆಳ್ಳುಳ್ಳಿ, ಉಪ್ಪು, ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ. ಹಾಗೆಯೇ ಬದನೆಕಾಯಿ, ಚಟ್ನಿಗೆ ಬದನೆಕಾಯಿ ಮೇಯ್ನು, ಬದನೆಕಾಯಿ ಹಾಗೆಯೇ ಮೆಣಸಿನ್ಕಾಯಿ ಕೂಡ ಇದೆ. ನಾನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದೀಗ ಜಸ್ಟ್ ಇದನ್ನು ಕ್ರಷ್ ಥರ ಮಾಡಿದ್ರೆ ಆಗುತ್ತೆ. ತುಂಬ ಇದನ್ನು ರುಬ್ಬಲಿಕ್ಕೆ ಹೋಗಬಾರ್ದು, ಜಸ್ಟ್ ಕ್ರಷ್ ಥರ ಮಾಡ್ಕೊಬೇಕು. ನೋಡಿ ಈ ರೀತಿಲಿ ಆಗಿರುತ್ತೆ. ಇದನ್ನು ರುಬ್ಬಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕಲ್ಲಲ್ಲಿ. ಬಟ್ ನಮ್ಮ ಹತ್ರ ಈಗ ಕಲ್ಲು ಎಲ್ಲ ಇಲ್ಲದೆ ಇರೋದ್ರಿಂದ ನಾನು ಈ ರೀತಿ ಮಿಕ್ಸಿನಲ್ಲೇ ಜಸ್ಟ್ ಕ್ರಷ್ ಥರ ಮಾಡ್ಕೊತೀನಿ. ನೋಡಿ ಅದಕ್ಕೀಗ ಈರುಳ್ಳಿಯನ್ನೇ ಆ್ಯಡ್ ಮಾಡಿದ್ದೀನಿ, ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ. ಈಗ ಚಟ್ನಿ ಪಲ್ಯ ಎಲ್ಲ ರೆಡಿ ಇದೆ. ಹಾಗೆಯೇ ಈಗ ನಾನೀಗ ಚಪಾತಿಯನ್ನು ಲಟ್ಸ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದ ಹಾಗೆ ಹಿಟ್ಟನ್ನು ತುಂಬ ಸಾಫ್ಟಾಗಿ ಕಲಿಸ್ಕೊಂಡಾಗ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ. ನಾನು ಆ ರೀತಿಯೇ ಕಲಸಿ ಮಾಡೋ ಅಂಥದ್ದು. ನೋಡಿ ಈಗ ಚಪಾತಿನೂ ಆಗಿದೆ, ಚಪಾತಿ ಎಲ್ಲ ರೆಡಿಯಾಗಿದೆ. ಹಾಗೆಯೇ ಪಲ್ಯ ಕೂಡ ಆಗಿದೆ. ಪಲ್ಯ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂಥೇಳಿ. ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂಥೇಳಿ. ಆನಂತರ ನಮ್ಮ ಮನೆಯವರು ಡ್ಯೂಟಿಯಿಂದ ಬರೋ ಟೈಮಲ್ಲಿ ನಾನು ಯಾವಾಗಲೂ ಸ್ನ್ಯಾಕ್ಸ್ ಮಾಡ್ತೀನಿ ಅಂಥೇಳಿ ಗೊತ್ತು. ಇವತ್ತು ಪೆಪ್ಪರ್ ಡ್ರೈ ಮಾಡಿದ್ದೆ, ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು ಈ ಒಂದು ಪೆಪ್ಪರ್ ಡ್ರೈ. ನೆಕ್ಸ್ಟ್ ಯಾವುದಾದ್ರು ವ್ಲಾಗಲ್ಲಿ ನಾನು ಈ ಒಂದು ರೆಸಿಪಿನ ಶೇರ್ ಮಾಡ್ಕೊತೀನಿ. ತುಂಬ ಟೇಸ್ಟಿಯಾಗಿ ಹಾಗೆ ಜ್ಯೂಸಿಯಾಗಿ ತುಂಬ ಚೆನ್ನಾಗಿತ್ತು. ನೀವು ಬೇಕಿದ್ದರೆ ಟ್ರೈ ಮಾಡಿ. ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ನೀವು ನೋಡ್ಬೋದು ಈಗ ರೆಡಿಯಾಗಿದೆ. ಹಾಗೆ ನಮ್ಮ ಮನೆಯವರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ನನ್ನ ಕಣ್ಣು ಕೂಡ ಅಬ್ಸರ್ವ್ ಮಾಡ್ಬೋದು ನೀವು, ಫುಲ್ಲು ಡಾರ್ಕ್ ಸರ್ಕಲ್ಸ್ ಎಲ್ಲ ಆಗಿದೆ. ಹುಷಾರಿದ್ದಿಲ್ಲ ಅಲ್ಲ, ಅದು ನೆಕ್ಸ್ಟ್ ಡೇ ಇದೆಷ್ಟು ಮಾಡಿದ್ದು ನಾವು. ಈಗ ನನ್ನ ಮಗನ ರಿಯಾಕ್ಷನ್ ನೋಡಿ ಹೇಗಿದೆ ಅಂಥೇಳಿ. ಎಲ್ರಿಗೂ ತುಂಬ ಇಷ್ಟ ಆಯಿತು ಈ ಒಂದು ಪೆಪ್ಪರ್ ಡ್ರೈ ಟೇಸ್ಟು. ನೋಡಿ ನನ್ನ ಮಗ ಎಷ್ಟು ಲೈಕ್ ಮಾಡಿಕೊಂಡು ತಿಂದ ಅಂಥೇಳಿ. ನಾವು ಹೆಣ್ಮಕ್ಳೇ ಹೇಗೆ ಅಲ್ವಾ, ಎಷ್ಟು ಹುಷಾರಿಲ್ಲ ಅಂತಂದರೂ ಏನೇ ಆದರೂ ಮನೆಯವರಿಗೋಸ್ಕರ ಏನು ಮಾಡಲಿಕ್ಕೂ ರೆಡಿ ಇರ್ತೀವಿ. ಇದಿಷ್ಟು ಆಗಿತ್ತು ಇವತ್ತಿನ ವ್ಲಾಗು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.